ಮಲೆನಾಡ ಮಡಿಲಿನಲ್ಲಿ ಜೋಗದ ಸಮೀಪದಲ್ಲಿ ನೆಲೆಸಿರುವಂತಹ ಒಡಂಬೈಲು ಬಳೆ ಪದ್ಮಾವತಿ ಅಮ್ಮನವರು. ದೇವಿಯು ಗುರುಗಳ ಕನಸಿನಲ್ಲಿ ಬಂದು ಇಲ್ಲಿಯೇ ಪ್ರತಿಷ್ಠಾಪನೆ ಮಾಡಬೇಕೆಂದು ಸೂಚಿಸಿರುತ್ತಾರೆ. ಶುದ್ಧ ಮನಸ್ಸಿನಿಂದ ಬೇಡಿಕೊಂಡರೆ ಎಲ್ಲವನ್ನೂ ಈಡೇರಿಸುವಂತಹ ಒಡಂಬೈಲು ಬಳೆ ಪದ್ಮಾವತಿ ಎಷ್ಟು ನೋಡಿದರೂ ಸಾಲದು. ಅಲ್ಲಿಂದ ಮುಂದೆ ಸಾಗಿದರೆ ಕ್ಷೇತ್ರಪಾಲಕನ ದರ್ಶನವಾಗುವುದು. ಒಡಂಬೈಲು ಪದ್ಮಾವತಿಯವರ ಸನ್ನಿಧಿಯಲ್ಲಿ ಭಕ್ತರಿಗೆ ದಿನಕ್ಕೆ 3 ಬಾರಿಯೂ ಪ್ರಸಾದ ಭೋಜನವಿರುತ್ತದೆ. ಇಲ್ಲಿ ಎಲ್ಲಾ ತರದ ನಾಗದೋಷಗಳಿಗೆ ಪರಿಹಾರವೂ ಇರುತ್ತದೆ. ಭಕ್ತರ ಕೈಯಲ್ಲೇ ಅಭಿಷೇಕ ಮಾಡಿಸಲಾಗುತ್ತದೆ. ಇಲ್ಲಿ ವಿಶೇಷವಾದಂತಹ 7 ಹೆಡೆಯ 7 ಅಡಿಯ 77 ಕ್ವಿಂಟಲ್ ತೂಕವಿರುವಂತಹ ಮುಕ್ತಿನಾಗನ ಸನ್ನಿಧಿಯೂ ಇದೆ. ಧರ್ಮದರ್ಶಿಗಳ ಕನಸಿನಲ್ಲಿ ಬಂದು ಸೂಚಿಸಿರುವಂತಹ ಒಂದೇ ಕಲ್ಲಿನಲ್ಲಿ 9 ವಿಗ್ರಹಗಳುಳ್ಳ ನವಗ್ರಹ ಸನ್ನಿಧಿಯೂ ಇಲ್ಲೇ ಇದೆ. ದೇವಸ್ಥಾನದ ಎದುರು ಭಾಗದಲ್ಲಿಯೇ ಅಮ್ಮನವರ ಮೂಲ ಸ್ಥಾನ ಇಲ್ಲಿಯೇ ಇರುತ್ತದೆ. ಒಡಂಬೈಲು ಬಳೆ ಪದ್ಮಾವತಿ ಅಂತ ಬಳೆ ಜೊತೆ ಹೂ ಕೊಟ್ರೆ ಸಂಕಲ್ಪ ಮಾಡ್ತಾರೆ, ಏನೇ ಇದ್ರೂ ಅಕ್ಕೆ ಆಗುತ್ತೆ. ಮೂಲ ಸ್ಥಾನಕ್ಕೆ ಹೋಗುವಲ್ಲಿಯೇ ಪಾರ್ಶ್ವನಾಥನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ದೇವಿಯ ಆಜ್ಞೆಯ ಮೇಲೆಗೆ ವಿಶೇಷವಾಗಿ ಬಳೆಯನ್ನು ಹರಕೆಯಾಗಿ ಕೊಡುವ ಪದ್ಧತಿ ಇಲ್ಲಿದೆ. ಮೂಲ ಸ್ಥಾನದಲ್ಲಿ 4 ದಿಕ್ಕುಗಳಲ್ಲೂ ಪದ್ಮಾವತಿ ಅಮ್ಮನವರ ವಿಗ್ರಹಗಳಿವೆ. ಮೂಲ ಸ್ಥಾನದಲ್ಲಿ ಹುತ್ತವು ಬೆಳೆದಿದ್ದು ಭಕ್ತರು ಹರಕೆಯ ರೂಪದಲ್ಲಿ ಕೊಟ್ಟಂತಹ ಬಳೆಯು ಹುತ್ತವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ದೇವಿಯನ್ನು ಸಂಪೂರ್ಣವಾಗಿ ಬಳೆಯಿಂದಲೇ ಅಲಂಕರಿಸಲಾಗಿದೆ. ಭಕ್ತರು ಕೊಟ್ಟಂತಹ ಬಳೆಯನ್ನು ದೇವಿಗೆ ಸಮರ್ಪಣೆ ಮಾಡಿದ ನಂತರ ಇಲ್ಲಿಯೇ ಅದನ್ನು ಹಾಕಲಾಗುತ್ತದೆ. ಇದನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಒಳ್ಳೆಯದಾಗುವುದೆಂಬ ದೃಢವಾದ ನಂಬಿಕೆ. ಭೂತರಾಜನ ಸನ್ನಿಧಿಯು ವಿಶೇಷವಾದದ್ದು. ಭಕ್ತರು ಯಾವುದೇ ಸಮಸ್ಯೆಯನ್ನು ಚೀಟಿಯಲ್ಲಿ ಬರೆದು ಇಲ್ಲಿ ಹಾಕಿದರೆ ಸಮಸ್ಯೆಗೆ ಪರಿಹಾರ ದೊರಕುವುದು. ಇಲ್ಲಿ ಬಂದ ಭಕ್ತರು ಕಲ್ಲುಗಳನ್ನು ಗೋಪುರವಾಗಿ ಕಟ್ಟಿದರೆ ಮನೆ ಕಟ್ಟಲು ದೇವಿಯು ಸಂಪೂರ್ಣ ಶಕ್ತಿಯನ್ನು ನೀಡುತ್ತಾಳೆ ಎಂಬುವ ದೃಢವಾದ ನಂಬಿಕೆ ಇದೆ. ದೇವಸ್ಥಾನದ ಸಂಪೂರ್ಣ ಮಾಹಿತಿಯು ಮುಗಿದಿದೆ. ನನ್ನ ಪೇಜ್ ಅನ್ನು ಫಾಲೋ ಮಾಡಿ ಇನ್ನಷ್ಟು ವಿಸ್ಮಯಕಾರಿ ಸ್ಥಳಗಳನ್ನು ಪರಿಚಯಿಸಲು ನನಗೆ ಸ್ಫೂರ್ತಿಯಾಗುತ್ತದೆ.